ಮಾರುತ್ತಿರುವ ಮೋದಿ ಸರ್ಕಾರ ಕೇಳಿ ಧಿಕ್ಕಾರ, ದೇಶವನ್ನು ಮಾರುತ್ತಿರುವ ಮೋದಿ ಸರ್ಕಾರ ಕೇಳಿ ಧಿಕ್ಕಾರ, ದೇಶವನ್ನು ಮಾರುತ್ತಿರುವ ಮೋದಿ ಸರ್ಕಾರ ಕೇಳಿ ಧಿಕ್ಕಾರ. ಎಸ್ಟಿ ಮೋದಿ ಬಾಯ್ ಬಾಯ್, ಎಸ್ಟಿ ಮೋದಿ ಬಾಯ್ ಬಾಯ್, ಎಸ್ಟಿ ಮೋದಿ ಬಾಯ್ ಬಾಯ್. ನಂಬಿಕೊಂಡಿರೋ ಮೋದಿಗೆ ಹೇಳಿ ಧಿಕ್ಕಾರ. ಚೀನಾ ಅಮೆರಿಕಾಗೆ ಎದುರಿರುವ ಮೋದಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಯೂತ್ ಕಾಂಗ್ರೆಸ್ ಜಿಂದಾಬಾದ್, ಯೂತ್ ಕಾಂಗ್ರೆಸ್ ಜಿಂದಾಬಾದ್, जिंदाबाद जिंदाबाद, यूथ कांग्रेस जिंदाबाद, जिंदाबाद जिंदाबाद, यूथ कांग्रेस जिंदाबाद, राहुल गांधी जिंदाबाद, जिंदाबाद जिंदाबाद, राहुल गांधी जिंदाबाद, जिंदाबाद जिंदाबाद, राहुल गांधी जिंदाबाद, जिंदाबाद जिंदाबाद, यूथ कांग्रेस जिंदाबाद, जिंदाबाद जिंदाबाद, यूथ कांग्रेस जिंदाबाद, जिंदाबाद जिंदाबाद, राहुल गांधी जिंदाबाद, जिंदाबाद जिंदाबाद, जिंदाबाद जिंदाबाद जिंदाबाद, मोदी यूथ कांग्रेस जिंदाबाद, यूथ कांग्रेस जिंदाबाद, यूथ कांग्रेस जिंदाबाद, जिंदाबाद जिंदाबाद, यूथ कांग्रेस जिंदाबाद, जिंदाबाद जिंदाबाद, यूथ कांग्रेस जिंदाबाद, जिंदाबाद जिंदाबाद, यूथ कांग्रेस जिंदाबाद, राहुल गांधी जिंदाबाद, राहुल गांधी जिंदाबाद. ಸ್ಟೇಟ್ ಪ್ರೆಸಿಡೆಂಟ್ ಮಂಜುನಾಥ್ HS ಅವರ ಆದೇಶದ ಮೇಲೆ ಇವತ್ತು ಕೋಲಾರ ಡಿಸ್ಟಿಕ್ ಯೂತ್ ಕಾಂಗ್ರೆಸ್ ಕಮಿಟಿ ಹಾಗೂ ಎಲ್ಲ ಅಸೆಂಬ್ಲಿ ಪ್ರೆಸಿಡೆಂಟ್ಸ್, ಬ್ಲಾಕ್ ಪ್ರೆಸಿಡೆಂಟ್ಸ್ ನೇತೃತ್ವದಲ್ಲಿ ಇವತ್ತು ಪ್ರೊಟೆಸ್ಟನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರೊಟೆಸ್ಟನ್ನು ಮೂಲ ಏನಂದರೆ ಎಸ್ಟೀಮ್ ಫೈನ್ಸ್, ರೀಸೆಂಟಾಗಿ ಎಲ್ಲರಿಗೂ ಗೊತ್ತಿರೋದು ಎಸ್ಟೀಮ್ ಫೈನ್ಸ್ ಅಂತ ಹೇಳ್ಬಿಟ್ಟು ರೀಸೆಂಟಾಗಿ US ಗೌರ್ಮೆಂಟ್ ಒಂದು ಎಸ್ಟೀಮ್ ಫೈನ್ಸ್ ಅನ್ನು ಬಿಟ್ಟಿದೆ. ಅದರಲ್ಲಿ ಮೋದಿರವರ ಹೆಸರು ಮೊದಲನೇದಾಗಿ ಎಸ್ಟೀಮ್ ಫೈಲ್ಸ್ ಏನಂದರೆ ಜಫ್ರಿ ಎಸ್ಟೀಮ್ ಅಂತ ಒಬ್ಬನು ಒಂದು ದೊಡ್ಡ ಪೀಡೋಫೈಲ್ 12 ಇಂದ 18 ವರ್ಷ ಹುಡುಗಿರು ವರ್ಷ ಹುಡುಗಿರು ಅವ್ರ ಜೊತೆ ರೇಪ್ ಮಾಡಿ ಮರ್ಡರ್ ಮಾಡಿ ಅದರಲ್ಲಿ ಮೋದಿ ಹೆಸರು ಹಾಗೂ ಹಲವಾರು ಎಲ್ಲ ಜಾಸ್ತಿ ದೇಶದ ಲೀಡರ್ಸ್ಗಳು ಹಾಗೂ ಎಲ್ಲ ದೊಡ್ಡ ರಾಜಕೀಯ ನೇತಾಗಳು ಎಲ್ಲರೂ ಇದರಲ್ಲಿ ನಂಟಿದ್ದು ಇದರ ಫೈಲ್ಸನ್ನು ಈಗ ಏನೋ ಒಂದು ಅರ್ಧ ಅದರಲ್ಲಿ ಬಿಟ್ಟಿದ್ದಾರೆ. ಅದರಲ್ಲಿ ಮೋದಿ ಹೆಸರು ಬಂದು ಏನೋ ನಮ್ಮ ಪ್ರಧಾನಿ ನರೇಂದ್ರ ಮೋದಿರವರು ಮೊದಲನೇದಾಗಿ US ಮೋದಿನ ಬ್ಯಾನ್ ಮಾಡಿದ್ರು, US ವೀಸಾ ಕೊಡ್ತಾಯಿದ್ದಿಲ್ಲ ಮೋದಿ. ಅದನ್ನು ಬಯಸಿತ್ತು ಏನು ಮಾಡಬೇಕು, ನಾನು US ಹೋಗಬೇಕು ಅಂತ ಹೇಳ್ಬಿಟ್ಟು ಮೋದಿ ಅನಿಲ್ ಅಂಬಾನಿ ಜೊತೆ ಮಾತಾಡಿದಾಗ ಅನಿಲ್ ಅಂಬಾನಿ ಫ್ರೆಂಡು ಜಫ್ರಿ ಎಸ್ಟೀಮ್ ಅವರು ಏನು ಹೇಳ್ತಾರೆ ಅಂದರೆ ಇಸ್ರಾಯಿಲ್ಗೆ ಹೋಗು, ಇಸ್ರಾಯಿಲ್ನಲ್ಲಿ ಅಲ್ಲಿ ಡೊನಾಲ್ಡ್ ಟ್ರಂಪ್ ಜೊತೆ ನಾನು ಭೇಟಿ ಮಾಡಿಸ್ತೀನಿ, ಅವ್ರಿಗೆ ಅಲ್ಲಿಂದ ನಿಮ್ಮ ಫ್ರೆಂಡ್ಶಿಪ್ ಬೆಳೆಸ್ಕೊಂಡು ಅಂತ ಹೇಳಿದಾಗ ಅಲ್ಲಿ ಹೋಗಿ ಮೋದಿ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಸ್ಟೀಮ್ ಫೈಲ್ ಬಂದಿದೆ. ಅದನ್ನು ಮುಚ್ಚೋದಕ್ಕೆ ಮೋದಿ ಇವತ್ತುವರೆಗೂ ಪ್ರೆಸ್ ಮೀಟ್ ಕೊಟ್ಟಿಲ್ಲ, ಪ್ರೆಸ್ಸನ್ನು ಫೇಸ್ ಮಾಡೋಕ್ಕಾಗಿಲ್ಲ. ಇಷ್ಟು ವರ್ಷ ಆಯಿತು ಮೋದಿ ಸರ್ಕಾರ ಇದಕ್ಕೆ ಬಂದು 11 ವರ್ಷ ಆಯಿತು ಆಲ್ಮೋಸ್ಟು ಅಧಿಕಾರಕ್ಕೆ ಬಂದು ಇವಾಗವರೆಗೂ ಒಂದು ಪ್ರೆಸ್ ಮೀಟ್ ಕೊಟ್ಟಿಲ್ಲ ಮೋದಿ. ಏನು ಭಯ ಅಂದರೆ ಇದೇ ಭಯ. ರೀಸೆಂಟಾಗಿ ಟ್ಯಾರಿಫ್ ಆಲ್ಮೋಸ್ಟ್ 3% ಟ್ಯಾರಿಫ್ ಇತ್ತು. ನಮ್ಮ ಏನು ಗುಡ್ಸು US ಹೋಗುತ್ತೆ ಅದ್ರ ಮೇಲೆ 3% ಇತ್ತು. ಅದು ನಾವು ಏನು ಒಂದು ಸ್ಟ್ಯಾಂಡ್ ತೊಗೊಂಡಿಲ್ಲ, ರಷ್ಯಾ ಹತ್ರ ಆಯಿಲ್ ತೊಗೊಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು 50% ಮಾಡಿದ್ರು. 50% ಮಾಡಿದ ತಕ್ಷಣ ಮತ್ತೆ ಹೋಗಿ ಮೋದಿ ಏನು ಡೀಲ್ ಮಾಡಿದ್ರು ಮಾಡಿಕೊಂಡು 18% ಮಾಡ್ಕೊಂಡು ಅದನ್ನು ಬಂದು ಹೆಂಗೆ ಆಚರಣೆ ಮಾಡ್ಕೊಳ್ತಾರೆ ಅಂದರೆ ಏನೋ ದೊಡ್ಡ ಕೆಲಸ ಮಾಡ್ದಂಗೆ, ಏನೋ ದೊಡ್ಡ 0% ಮಾಡ್ಕೊಂಡು ಬಂದಂಗೆ ಅದನ್ನು ಬಂದು ಆಚರಣೆ ಮಾಡ್ಕೊಳ್ತಾರೆ. ಇದೆಲ್ಲ ನಾಚಿಕೆ ಬರಬೇಕು ಮೋದಿ ಅವರಿಗೆ. ಫಸ್ಟು 3% ಇದ್ದಿದ್ದನ್ನು 18% ಮಾಡಿದ್ದಾರೆ. ಅದನ್ನು ಬಿಟ್ಟು ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇದೇ ನಮ್ಮ ಮೋದಿ ಸರ್ಕಾರ ಮೂಲ. ದೇಶವನ್ನು ಮಾರಕ್ಕೆ ಹೊರಟಿದ್ದಾರೆ. ರೇಲ್ ಆಯಿತು, ಟ್ರೈನ್ ಆಯಿತು, ರೇಲ್ ಮಾಡಿದ್ರು, ಪ್ಲೇನ್ ಮಾಡಿದ್ರು, ಏರ್ಪೋರ್ಟ್ಗಳು ಮಾರಿಬಿಟ್ರು ಅದಾನಿಗೆ. ಇವಾಗ ದೇಶವನ್ನು ಮಾರಕ್ಕೆ ಹೊರಟಿದ್ದಾರೆ. ಇದನ್ನು ಖಂಡಿಸಿ ಈ ಕೂಡಲೇ ಮೋದಿ ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ಕೋರುತ್ತೇವೆ.
ಯೂತ್ ಕಾಂಗ್ರೆಸ್ ವತಿಯಿಂದ ಕೋರುತ್ತೇವೆ. ಯೂತ್ ಕಾಂಗ್ರೆಸ್ ರಾಜ್ಯ ಅಧ್ಯಕ್ಷರ ಆದೇಶದ ಮೇಲೆ ಕೋಲಾರ ಜಿಲ್ಲಾ ಯೂತ್ ಕಾಂಗ್ರೆಸ್ ವತಿಯಿಂದ ಈ ಪ್ರೊಟೆಸ್ಟನ್ನು ಹಮ್ಮಿಕೊಂಡಿದ್ವಿ. ಇದ್ರ ಮೂಲಕ ಸಂದೇಶ ಕೊಡೋದೇನೆಂದರೆ, ನಮ್ಮ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿ ಅವರು ಈ ಟ್ರಂಪ್ ಜೊತೆ ಮತ್ತು ಈ ಎಪ್ಸ್ಟೀನ್ ಅನ್ನೋನ ಜೊತೆ ಅವ್ರ ಸಂಬಂಧ ಏನು, ನಂಟು ಏನು ಅಂತ ಕೂಡಲೇ ಉತ್ತರ ಕೊಡಬೇಕು. ಅವರು ಪ್ರಧಾನಿಯಾಗಿ ಸುಮಾರು 11 ವರ್ಷಗಳ ಕಾಲ ಆದ್ರೂ ಅವರು ಈಗ ತನಕ ನಿಮ್ಮ ಮಾಧ್ಯಮದ ಮುಂದೆ ಬಂದು ನಿಮ್ಮ ಪ್ರಶ್ನೆಗಳಿಗೆ ಒಂದು ಉತ್ತರ ಸಹ ಅವರು ಕೊಡಲಿಲ್ಲ. ಬಟ್ ಅವರು ಮಾಡ್ತಾ ಇರುವಂಥ ಈ ನೀಚ ಕೆಲಸಗಳು, ನಮ್ಮ ದೇಶದ ಪ್ರಧಾನಿ ಸುಮಾರು 130 ಕೋಟಿ ಒಬ್ಬ ಜನಕ್ಕೆ, ಸಾಮಾನ್ಯ ಜನರಿಗೆ ಪ್ರಧಾನಿಯಾಗಿ ಆಗಿರುವಂಥವರು ಒಬ್ಬ ಬೇರೆ ದೇಶದ ಅಧ್ಯಕ್ಷನ ಮುಂದೆ ಕುಣಿತಾರೆ ಅಂದರೆ ನಮ್ಮ ದೇಶಕ್ಕೆ ನಿಜಕ್ಕೂ ಹೇಳ್ತಾ ಇರೋದು ಅದು ತುಂಬ ಅಂದರೆ ತುಂಬ ನೋವಾಗುವಂಥ ಕೆಲಸ. ಅವರು ಒಬ್ಬ ಎಪ್ಸ್ಟೀನ್ ಅನ್ನೋವನು ಕಾಮುಕನು 12ರಿಂದ 18 ವರ್ಷ ಒಳಗಿರೋ ಬಾಲಕಿಯರನ್ನ ಅತ್ಯಾಚಾರ ಮಾಡಿ ಅವ್ರ ಮುಂದೆ ಅವ್ರ ಜೊತೆ ನಮ್ಮ ಪ್ರಧಾನಿಯವರು ಕೈ ಸೇರಿಸ್ಕೊಳ್ತಾರಂದರೆ ನಮ್ಮ ದೇಶಕ್ಕೆ ತುಂಬ ಅಂದರೆ ತುಂಬ ನೋವುಂಟಾಗೋಂಥ ಮಾತದು. ನಾವು ಏನು ಯೂತ್ ಕಾಂಗ್ರೆಸ್ ವತಿಯಿಂದ ಪ್ರೊಟೆಸ್ಟನ್ನು ಮಾಡಿದ್ದೀರಿ, ನಾವು ಕೂಡಲೇ ಕೇಂದ್ರ ಸರ್ಕಾರಕ್ಕೆ ನಿಮ್ಮ ಮೂಲಕ ಸಂದೇಶವನ್ನು ಕೇಳೋದಷ್ಟೇ ರಿಕ್ವೆಸ್ಟು ಮಾಡ್ತಾ ಇದ್ದೀರಿ. ಅವ್ರು ಕೂಡಲೇ ಇದಕ್ಕೆ ಉತ್ತರ ಕೊಡಬೇಕು. ಅವ್ರು ಏನು ಮಚ್ಚಿಕ್ತಾ ಇದ್ದಾರೆ ಅದೆಲ್ಲ ಆಚೆ ಬರಬೇಕು. ಅದೇ ರೀತಿ ರಾಜೀನಾಮೆ ಕೊಡಬೇಕಂತ ನಿಮ್ಮ ಮೂಲಕ ನಾವು ಕೇಳ್ತಾ ಇದ್ದೀವಿ.